ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ನಿರ್ಮಾಣಗೊಳ್ಳಲಿರುವ ವಾಣಿಜ್ಯ ಬಂದರು ವಿರೋಧಿಸಿ ಅಂಕೋಲಾ ತಹಶೀಲ್ದಾರರ ಕಚೇರಿ ಎದುರು ಮಾರ್ಚ್ 21ರಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಿದ್ದೇವೆ ಎಂದು ಕೇಣಿ ಬಂದರು ವಿರೋಧಿ ಹೋರಾಟ ಸಮಿತಿಯ ಪ್ರಮುಖ ಶ್ರೀಕಾಂತ್ ದುರ್ಗೇಕರ್ ಹೇಳಿದರು. ಅಂಕೋಲಾ ಖಾಸಗಿ ಹೋಟೆಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಣಿಯಲ್ಲಿ ಉದ್ದೇಶಿಸಿರುವ ವಾಣಿಜ್ಯ ಬಂದರು ನಿರ್ಮಾಣವನ್ನ ವಿರೋಧಿಸಿ ಕಳೆದ 3 ತಿಂಗಳಿನಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ. ಆದರೆ ನಮ್ಮ ಬೇಡಿಕೆಗಳನ್ನ ಮನ್ನಿಸದ ಸರ್ಕಾರದ ಕ್ರಮದಿಂದಾಗಿ ಮೀನುಗಾರರು, ಕೃಷಿಕರು ಸೇರಿದಂತೆ ಸುತ್ತಮುತ್ತಲಿನ ಸಮಾಜದವರು ಅತಂತ್ರವಾಗುವಂತಾಗಿದೆ. ಹೀಗಾಗಿ ಹೋರಾಟದ ಮೂಲಕ ನ್ಯಾಯ ಪಡೆದುಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸ್ಥಳಕ್ಕೆ ಆಗಮಿಸುವುದರೊಂದಿಗೆ ನಾವು ಹೋರಾಟವನ್ನ ಮುಂದುವರಿಸಲಿದ್ದೇವೆ ಎಂದು ಹೇಳಿದರು. ಆದರೆ ಸತತ 3 ತಿಂಗಳಿನಿಂದ ಇಲ್ಲಿಯವರೆಗೆ ನಾವು 10-12-2024 ಪಾದಯಾತ್ರೆ ವಿಚಾರವನ್ನು ಮಾಡಿದ್ದೇವೆ. ಅದಕ್ಕೂ ಕೂಡ ನಾವು ಆ ದಿವಸದಲ್ಲಿ ವಿರೋಧ ಮಾಡಿ ಸರ್ವೆ ಮಾಡ್ತಕ್ಕಂಥ ಒಂದು ಬೋಟನ್ನು 19ನೇ ತಾರೀಕಿಗೆ ಡಿಸೆಂಬರ್ 19ನೇ ತಾರೀಕಿಗೆ ಹೋದಂತಹ ಬೋಟ್ ಫೆಬ್ರವರಿ 24ರಂದು 144 ಕಲಂ ಜಾರಿಗೆ ಮಾಡಿ ಈ ಒಂದು ಅಲ್ಲಿ ಬೋಟಿ ಸರ್ವೆ ಮಾಡಲಿಕ್ಕೆ. ಆದರೆ ಅಲ್ಲಿಯಿಂದ ಇಲ್ಲಿಯವರೆಗೆ ಮನೆ ಜಿಲ್ಲಾಧಿಕಾರಿಗಳು, ಮನೆ ಶಾಸಕರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದೋಬಸ್ತ್ ಆ ಸಂದರ್ಭದಲ್ಲಿ ನಮ್ಮ ಮೀನುಗಾರರು, ಮಹಿಳೆಯರು ಮತ್ತು ಮೀನುಗಾರರೆಲ್ಲರೂ ಸಮುದ್ರಕ್ಕೆ ಹಾರಿ ಒಂದು ಪ್ರಾಣ ಹಾನಿ ಮಾಡಿಕೊಳ್ತೀವಿ ಅನ್ನೋ ಒಂದು ಉದ್ದೇಶದಲ್ಲಿ ಆ ಮೂಲಕ ಹೋರಾಟ ಮಾಡಿದ್ದೆವು. ಆದರೆ ಬಾವಿಕೇರಿ ಗ್ರಾಮ ಪಂಚಾಯತ್ ಸದಸ್ಯ ಉದಯ್ ವಾಮನ್ ನಾಯಕ್ ಮಾತನಾಡಿ, ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣವನ್ನ ವಿರೋಧಿಸಿ ಕಾನೂನು ಹೋರಾಟಕ್ಕೂ ನಾವು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ ಎಂದರು. ಆ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮಿತ್ರರಿಗೆ ಎಲ್ಲರಿಗೂ ಗೊತ್ತಿರಬಹುದು, ಅದು ಕೋರ್ಟು ಸಮೇತವಿರಬಹುದು, ಎಲ್ಲ ಮರ ಮುಡಿಗೆ ಎಲ್ಲ ಕುಸಿಬಿಟ್ಟು ನಮ್ಮ 106 ಎಕರೆ ಜಮೀನು ಉಪ್ಪು ನೀರ ಹಾದು ಮುಳುಗಡೆಯಾಗಿದೆ. ಇವತ್ತು ಆ ಭೂಮಿ ಪಡ ಹಾಗೆ ಇದೆ. ಇವತ್ತು ನಾವು ಜಿಲ್ಲಾಧಿಕಾರಿಗಳು ಅಥವಾ ಯಾರು ಬಂದರೂ ಕಾಣಿಸ್ತದೆ, ಆ ಭೂಮಿ ಇವತ್ತು ಪಡ ಇದೆ. 2006ರಿಂದ ನಮಗೆ ಆ ಜಮೀನಿಗೆ ತುರ್ತ ಒಂದು ತಡೆಗೋಡೆಯನ್ನು ಮಾಡಿಕೊಟ್ಟಿದ್ದೀವಿ. ಆದರೂ ಕೂಡ ಈ ಮ್ಯಾಗ್ನೇಸ್ ಗಣಿಗಳು ಆ ಬಂದರವನ್ನ ಮುಂದುವರಿಸ್ತಾ ಇದ್ದ ಸಂದರ್ಭದಲ್ಲಿ ನಾವೆಲ್ಲ ಊರಿನವರು ಸಹ, ನಾನು ವೈಯಕ್ತಿಕವಾಗಿ ನಮ್ಮ ಸಾರ್ವಜನಿಕ ಹಿತಾಸಕ್ತಿಯನ್ನ ಹೈಕೋರ್ಟ್ ನಲ್ಲಿ ರಿಟ್ ಅನ್ನ ಸಲ್ಲಿಸಿ, ನಮ್ಮ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಒಂದು ರಿಟ್ ಅನ್ನ ಸಲ್ಲಿಸಿ ಅದನ್ನ ಅವರು ಅಲ್ಲಿಂದ ಬಂದು ಮಾಡಿದ್ರು. 2007ರಲ್ಲಿ ಆ ನಮ್ಮ ಮ್ಯಾಗ್ನೇಸ್ ಉದ್ಯಮ ಬಂದಾಯಿತು. ಮೀನುಗಾರರ ಮುಖಂಡ ರಾಜು ಹರಿಕಂದ್ರ ಮಾತನಾಡಿ, ಕೇಣಿಯಲ್ಲಿ ನಡೆಯುತ್ತಿರುವ ಹೋರಾಟದ ಒಗ್ಗಟ್ಟನ್ನ ಒಡೆಯಲು ಕೆಲವರು ಹುನ್ನಾರ ನಡೆಸಿದ್ದಾರೆ. ಕೇಣಿ ಹೋರಾಟ ಸಮಿತಿ ಸದಸ್ಯರು ಕಂಪನಿಯೊಂದಿಗೆ ಮಾತುಕತೆ ನಡೆಸಿ ಹಣ ಪಡೆದುಕೊಂಡಿದ್ದಾರೆಂಬ ಅಪವಾದವನ್ನ ಹೊರಿಸಿರುವ ಕೆಲವರು ಹೋರಾಟವನ್ನ ಹತ್ತಿಕ್ಕಲು ಪ್ರಯತ್ನ ನಡೆಸಿದ್ದಾರೆ ಎಂದರು. ಎಲ್ಲರೂ ಸೇರಿ ಇದಕ್ಕೆ ನಮಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ಎಲ್ಲರೂ ಕೈ ಬಿದ್ದು ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಇದು ಅಂಕೋಲ ಉಳಿಸುವ ಸಲುವಾಗಿ ಮಾಡ್ತಾ ಇರುವಂತ. ನಾವು ಮೀನುಗಾರಷ್ಟೇ ಹೋಗ್ತಾ ಇದ್ದೇವೆ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಮೀನುಗಾರರಿಗಿಂತ ಹೆಚ್ಚಿನ ಪ್ರಮಾಣ ಬೇರೆ ತೊಂದರೆ ಆಗ್ತದೆ. ಇದನ್ನ ಎಲ್ಲರೂ ಗಮನವಿಟ್ಟು ಇದಕ್ಕೆ ನಮ್ಮ ಸಹಕಾರ ಕೊಡ್ಬೇಕಂತೇಳಿ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಮೀನುಗಾರರ ಧುರೀಣ ಹೂವಾ ಖಂಡೇಕರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಪಾಂಡು ಬಟ್ಟಾಗೌಡ, ಸೂರಜ್ ಹರಿಕಂತ್ರವ್, ವೆಂಕಟೇಶ್ ದುರ್ಗೇಕರ್, ರಮೇಶ್ ಕುರ್ಲೆ, ಗೌರೀಶ್ ಕಾರ್ವಿ, ಚಂದ್ರಕಾಂತ್ ಹರಿಕಂತ್ರ, ನಾಗರಾಜ್ ಬಾನಾವಳಿಕರ್ ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಅಂಕೋಲಾ ಅವರ್ಸಾದ ನಿವೃತ್ತ ನೌಕರರ ಸಂಘವು ವರ್ಷಪೂರ್ತಿ ಹಲವಾರು ರಚನಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಮೂಲಕ ಜಿಲ್ಲೆಯಲ್ಲಿಯೇ ಮಾದರಿ ಸಂಘಟನೆಯಾಗಿ ಗುರುತಿಸಿಕೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿ ನಿವೃತ್ತ ಮುಖ್ಯ ಯೋಜನಾಧಿಕಾರಿ ವಿನೋದ್ ವಾಮನ್ ಅಣ್ವೇಕರ್ ಹೇಳಿದರು. ಅಂಕೋಲಾ ತಾಲೂಕಿನ ಸಕಲ ಬೇಣದ ನಿವೃತ್ತ ನೌಕರರ ಸಂಘದ ಸ್ವಂತ ಕಟ್ಟಡದಲ್ಲಿ ನಡೆದ ಅವರ್ಸಾದ ನಿವೃತ್ತ ನೌಕರರ ವಿವಿಧೋದ್ದೇಶಗಳ ಸಂಘದ 2024-25ನೇ ಸಾಲಿನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ವಿವಿಧೋದ್ದೇಶ ಅಂದ್ರೆ ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವಿವಿಧತೆ, ಇದನ್ನು ನಾವು ಕಾಣ್ತಾ ಇದ್ದೀವಿ. ನಾನು ಈ ಸಂಘದ ಬಗ್ಗೆ ನನಗೆ ಹಿಂದೆ ನೆನಪಿದೆ. ಈ ಸಂಘವನ್ನು ನೌಕರ ಸಂಘವನ್ನು ಮಾಡಬೇಕಂತ ಹೇಳ್ತಾ ಇದ್ದಾಗ ಸುಭಾಷ್ ನಾಯಕ್ ಬಗ್ಗೆ ಕೆಲವೊಂದು ಸದಸ್ಯರುಗಳು ಅಥವಾ ಮಾಡಬೇಕು ಅಂತ ಸಂಘವನ್ನು ಮಾಡಬೇಕಂತ ಇಚ್ಛೆ ಇದ್ದವರು ತಮ್ಮ ಜಾಗೃತವಾಗಿ ಬಹಳ ಪ್ರಯತ್ನ ಮಾಡ್ತಾ ಇದ್ದು ನನ್ನ ಗಮನಕ್ಕೆ ಬಂದಿತ್ತು. ಅವಾಗ ಇವರು ಎಡಿಸಿ ಹತ್ರ ಹೋಗಿಸುದ, ತಹಶೀಲ್ದಾರ್ ಹತ್ರ ಹೋಗಿಸುದ ಎಲ್ಲ ಪ್ರಯತ್ನ ಮಾಡಿದ್ದು. ಕಾರ್ಯಕ್ರಮದ ಉದ್ಘಾಟಕ ಉದ್ದಿಮೆದಾರ ಶ್ರೀಧರ್ ಡಿ ನಾಯ್ಕ್ ಮಾತನಾಡಿ, ಮನೆಯಲ್ಲಿ ನೆಮ್ಮದಿ ಜೀವನ ನಡೆಸಬೇಕಾದ ನಿವೃತ್ತಿ ಅವಧಿಯಲ್ಲಿ ಒಂದು ಒಳ್ಳೆಯ ಸಂಘಟನೆ ಕಟ್ಟಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿರುವುದು ಮಾದರಿ ಬೆಳವಣಿಗೆಯಾಗಿದೆ ಎಂದರು. ನೌಕರರ
ದೇಶಗಳ ಸಂಘ ನಿರುದ್ಯೋಗೇಶ ಅಂದ್ರೆ ಒಳ್ಳೆಯ ಉದ್ದೇಶವನ್ನ ಇಟ್ಟುಕೊಂಡು ಸುಮಾರು 6 ವರ್ಷಗಳ ಕಾಲ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಸಮಾಜಕ್ಕೆ ಮಾದರಿಯಾಗುವ ಹೃದಯಸ್ಪರ್ಶಿ ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಇದು ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ MS ಪ್ರಭು ಮಾಸ್ಟರು ಫೋನ್ ಕರೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಘಟನೆ ಅಧ್ಯಕ್ಷ ಸುಭಾಷ್ ಹಮ್ಮಣ್ಣ ನಾಯಕ್ ಮಾತನಾಡಿ, ಸಂಘಟನೆ ಮೂಲಕ ಸ್ವಚ್ಛತೆ, ಪರಿಸರ ಜಾಗೃತಿ, ಶೈಕ್ಷಣಿಕ ಸಹಾಯ, ಸಮಾಜದ ತೆರೆಮರೆಯ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವುದು ಸೇರಿದಂತೆ ವಿವಿಧ ಸಾಮಾಜಿಕ ಸೇವೆಯಡಿಯಲ್ಲಿ ಜನರಿಗೆ ನೆರವಾಗಲಾಗುತ್ತಿದೆ ಎಂದರು. ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷೆ ಸುನಂದಾ ಜೋಶಿ, ಕಾರ್ಯದರ್ಶಿ ಜೆಜಿ ಗುನುಗಿ, ಸಹ ಕಾರ್ಯದರ್ಶಿಗಳಾದ ರಾಮದಾಸ್ ಎನ್ ಕುಡ್ತಲ್ಕರ್, ಚಂದ್ರಕಾಂತ್ ವಿನಾಯಕ್, ಖಜಾಂಚಿ ರತ್ನಾಕರ್ ಎಸ್ ನಾಯ್ಕ್ ಉಪಸ್ಥಿತರಿದ್ದರು. ನಿವೃತ್ತ ಯೋಧರಾದ ಸುನೀಲ್ ಎಸ್ ಬಾನಾವಳಿ, ದೇವೇಂದ್ರ ಬಿ ನಾಯ್ಕ್, ಅತ್ಯುತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾದ ಮುಕುಂದ ಜಟ್ಟಿಗಾಂವ್ಕರ್, ಗುರುದಾಸ್ ಜಿ ಬಾನಾವಳಿಕರ್, ಗಂಗಾಧರ್ ರಾಘೋಬಾ ನಾಯ್ಕ್, ವಸಂತ್ ಡಿ ಶೇಟ್, ಪೊಕ್ಕ ಏಸುಗೌಡ, ಲೀಲಾ ನರಸಿಂಹ ನಾಯ್ಕ್, ಸರೋಜಿನಿ ಗುರುರಾಮ್ ಕಾನಳ್ಳಿ, ಉತ್ತಮ ಕೃಷಿಕ ಗೋವಿಂದ್ ರಾಕು ನಾಯಕ್, ಉತ್ತಮ ಕಾಯಕ ಯೋಗಿ ಮಾಲಿನಿ ಮಹೇಶ್ ನಾಯಕ್, ಹೆಸ್ಕಾಂನ ದಿನಕರ್ ವಿ ಗಾಂವ್ಕರ್, ಮಂಜುನಾಥ್ ಬಿ ಯತ್ನಳ್ಳಿ, ಅಂಚೆ ಇಲಾಖೆಯ ದಿನಕರ್ ಎಸ್ ಆಗೇರ, ಉತ್ತಮ ಕ್ರೀಡಾಪಟು ಚಂದ್ರಿಕಾ ಗೌಡ, ಉತ್ತಮ ಭಾಷಣ ಸ್ಪರ್ಧಿ ಪ್ರಜ್ವಲ್ ನಾಯ್ಕರನ್ನ ಸನ್ಮಾನಿಸಲಾಯಿತು. ಆ ವರ್ಷ ಹಟ್ಟಿಕೇರಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಸರ್ಕಾರಿ ಶಿಕ್ಷಣ ಸಂಸ್ಥೆ, ಜೂನಿಯರ್ ಕಾಲೇಜಿನ 3 ವಿಭಾಗಗಳನ್ನು ಒಳಗೊಂಡು ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ಆದರ್ಶ ವಿದ್ಯಾರ್ಥಿ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿ ಸೇರಿ ಒಟ್ಟು 48 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 94.8 ಅಂಕ ಗಳಿಸಿದ ಶ್ರೀ ಕಾತ್ಯಾಯಿನಿ ಪ್ರೌಢಶಾಲೆ ವಿದ್ಯಾರ್ಥಿ ಸಿದ್ಧಾರ್ಥ್ ಬುದಿಯಾ ತಳೇಕರ್, ಪಿಯುಸಿಯಲ್ಲಿ 94.83 ಅಂಕ ಗಳಿಸಿದ ಅವರ್ಸ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ ಅಮಿತ್ ಸತೀಶ್ ಗೌಡ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಸಂಘದ ಸದಸ್ಯರಿಗೆ ನಡೆಸಿದ ವಿವಿಧ ಕ್ರೀಡೆಯಲ್ಲಿ ವಿಜೇತರಾದ ಮಾಧವ ಬಿ ಗಾಂವ್ಕರ್, ಗಂಗಾಧರ್ ರಾಘೋಬಾ ನಾಯ್ಕ್, ರಾಮದಾಸ್ ಎನ್ ಕುಡ್ತಲ್ಕರ್, ಲಕ್ಷ್ಮೀ ಜಿ ನಾಯ್ಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.